ಹಾಯ್ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ಅನ್ಮಾ ಲರ್ನಿಂಗ್. ಈಗ ನಾವು ಏ ಶ್ರೇಣಿಗೆ ಸಂಬಂಧಪಟ್ಟಂತಹ ಬಿಸ್ನೆಸ್ ಸ್ಟಡೀಸ್ನ ಎಮರ್ಜೆನ್ಸ್ ಆಫ್ ಡಿಫ್ರೆಂಟ್ ಬಿಸ್ನೆಸ್ ಆರ್ಗನೈಸೇಷನ್ ಈ ಲೆಸನ್ ಬಗ್ಗೆ ನಾವು ಡಿಸ್ಕಸ್ ಮಾಡ್ತಿದ್ದೀವಿ. ಇದರ ಪಾರ್ಟ್ 1 ನಿಮಗೆ ಆಲ್ರೆಡಿ ಅಪ್ಲೋಡ್ ಆಗಿದೆ. ಇದು ಬಂದ್ಬಿಟ್ಟು ಪಾರ್ಟ್ 2. ಈಗ ನೋಡೋಣ ಪಾರ್ಟ್ನರ್ಶಿಪ್ ಡೀಡ್. There shall be a deed of partnership. Generally, it is in writing, duly stamped and signed by all the partners. It differs from firm to firm. ಸೊ ಇಲ್ಲಿ ಪಾರ್ಟ್ನರ್ಶಿಪ್ ಡೀಡ್ ಅಂದರೆ ಏನೂ ಇಲ್ಲ, ಇದೊಂದು ಅಗ್ರಿಮೆಂಟ್ ಬಿಟ್ವೀನ್ ಪಾರ್ಟ್ನರ್ಸ್. ಓಕೆನಾ? ಸೊ ಇದರಲ್ಲಿ ಏನಾಗಿರುತ್ತೆ ಅಂದರೆ ರಿಟರ್ನ್ ಫಾರ್ಮಲ್ಲಿರುತ್ತೆ, ಡ್ಯೂಲಿ ಸ್ಟ್ಯಾಂಪ್ಡ್ ಆ್ಯಂಡ್ ಸೈನ್ಡ್ ಬೈ ಆಲ್ ದ ಪಾರ್ಟ್ನರ್ಸ್. ಎಲ್ಲ ಪಾರ್ಟ್ನರ್ಸು ಅದನ್ನು ಸ್ಟ್ಯಾಂಪ್ ಮಾಡಿ ಇಲ್ಲಿ ಸೈನು ಸಹ ಮಾಡಿರ್ತಾರೆ. ಮತ್ತು ಇದು ಒಂದು ಬಿಸ್ನೆಸ್ಗೂ ಮತ್ತು ಇನ್ನೊಂದು ಬಿಸ್ನೆಸ್ಗೂ ಇಲ್ಲಿ ತುಂಬ ಡಿಫ್ರೆನ್ಸ್ ಇರುತ್ತೆ. ಇಟ್ ಕಂಟೈನ್ಸ್ ಆಲ್ ದ ಟರ್ಮ್ಸ್ ಆ್ಯಂಡ್ ಕಂಡೀಷನ್ಸ್ ಆಫ್ ದಿ ಫರ್ಮ್. ಏನಿರುತ್ತಪ್ಪ ಇದರಲ್ಲಿ ಅಂದರೆ ಏನು ರೂಲ್ಸ್ ಆ್ಯಂಡ್ ರೆಗ್ಯುಲೇಷನ್ ಅಥವಾ ಟರ್ಮ್ಸ್ ಆ್ಯಂಡ್ ಕಂಡೀಷನ್ಸ್ ಇದೆಯೋ ಕಂಪ್ನಿದು ಎಲ್ಲ ಸಹ ಇದರಲ್ಲಿ ಇರುತ್ತೆ. ಜನರಲಿ ಇಟ್ ಕಂಟೈನ್ಸ್ ದ ನೇಮ್ ಆಫ್ ದಿ ಫರ್ಮ್. ಸೊ ಇದರಲ್ಲಿ ಏನಿರುತ್ತೆ ಜನರಲ್ ಆಗಿ ಅಂದರೆ ಕಂಪನಿಯ ಹೆಸರು, ನೇಮ್ ಆ್ಯಂಡ್ ಅಡ್ರೆಸ್ ಆಫ್ ದಿ ಪಾರ್ಟ್ನರ್ಸ್, ಅಡ್ರೆಸ್ ಆಫ್ ದಿ ಫರ್ಮ್. ಓಕೆನಾ? ಸೊ ಇಲ್ಲಿ ನೇಮ್ ಆಫ್ ದಿ ಪಾರ್ಟ್ನರ್ಸು, ನೇಮ್ ಆ್ಯಂಡ್ ಅಡ್ರೆಸ್ ಆಫ್ ದಿ ಪಾರ್ಟ್ನರ್ಸ್, ಆಮೇಲೆ ಕಂಪನಿಯ ಅಡ್ರೆಸ್ಸು, ಯಾವ ರೀತಿ ಬಿಸ್ನೆಸ್, ನೇಚರ್ ಆಫ್ ಬಿಸ್ನೆಸ್ ಅಂದರೆ ಯಾವ ರೀತಿ ಬಿಸ್ನೆಸ್ಸು, ಅಡ್ರೆಸ್ ಆಫ್ ಬ್ರಾಂಚಸ್ ಇಫ್ ಎನಿ. ಕಂಪನಿಗೆ ಪಾರ್ಟ್ನರ್ಶಿಪ್ ಡೀಡು 2 ಅಥವಾ 3 ಕಡೆ ಇದೆಯಾ, ನೆಕ್ಸ್ಟ್ ಯಾವುದೋ ಬ್ರಾಂಚ್ ಇದ್ದರೆ ಅದ್ರ ಹೆಸರು, ಕಮೆನ್ಸ್ಮೆಂಟ್ ಆಫ್ ಬಿಸ್ನೆಸ್ ಅಂದರೆ ಯಾವ ಡೇಟ್ಗೆ ಬಿಸ್ನೆಸ್ನ ಸ್ಟಾರ್ಟ್ ಮಾಡ್ತಿದ್ದಾರೆ, ಶೇರ್ಸ್ ಆಫ್ ಈಚ್ ಪಾರ್ಟ್ನರ್ಸ್ ಅಂದರೆ ಎಷ್ಟೆಷ್ಟು ದುಡ್ಡನ್ನ ಪಾರ್ಟ್ನರು ಇನ್ವೆಸ್ಟ್ ಮಾಡಿದ್ದಾರೆ, ಡಿವಿಷನ್ ಆಫ್ ವರ್ಕ್ ಅಮಂಗ್ ಪಾರ್ಟ್ನರ್ಸ್ ಅಂದರೆ ಈಚ್ ಪಾರ್ಟ್ನರ್ ಯಾವ್ಯಾವ ವರ್ಕ್ನ ಯಾವ ರೀತಿ ಡಿವೈಡ್ ಮಾಡ್ಕೊಂಡಿದ್ದಾರೆ, ದ ಕಂಡೀಷನ್ಸ್ ಟು ಬಿ ಫಾಲೋಡ್ ಅಟ್ ದ ಟೈಮ್ ಆಫ್ ಅಡ್ಮಿಷನ್ ಆಫ್ ಎ ನ್ಯೂ ಪಾರ್ಟ್ನರ್, ಕ್ಯಾಲ್ಕುಲೇಷನ್ ಆಫ್ ಗುಡ್ ವಿಲ್ ಇನ್ ಕೇಸ್ ಆಫ್ ಡೆತ್ ಆರ್ ರಿಟೈರ್ಮೆಂಟ್ ಆಫ್ ಎ ಪಾರ್ಟ್ನರ್. ಸೊ ಇಲ್ಲಿ ಏನಾಗುತ್ತೆ ಅಂದರೆ ಅಡ್ಮಿಷನ್ ಆಫ್ ಎ ಪಾರ್ಟ್ನರ್, ರೂಲ್ಸ್ ಆ್ಯಂಡ್ ರೆಗ್ಯುಲೇಷನ್ ಅಥವಾ ಕಂಡೀಷನ್ಸ್ ಏನು ಫಾಲೋ ಮಾಡಬೇಕು, ಯಾವುದಾದ್ರೂ ಒಂದು ಪಾರ್ಟ್ನರ್ನ ಸೇರಿಸ್ಕೊಂಡ್ರೆ ಅಥವಾ ಯಾರಾದರೂ ರಿಟೈರ್ ಆದರೆ ಅಥವಾ ಯಾವುದೋ ಪಾರ್ಟ್ನರು ಡೆತ್ ಆದರೆ, ಸೊ ಅಲ್ಲಿ ಗುಡ್ ವಿಲ್ ಅಂದರೆ ಒಂದೊಳ್ಳೆ ನೇಮ್, ಅದಕ್ಕೂ ಒಂದು ಬೆಲೆ ಅಂತ ಇರುತ್ತೆ. ಓಕೆನಾ? ಅದನ್ನು ಯಾವ ರೀತಿ ಕ್ಯಾಲ್ಕುಲೇಟ್ ಮಾಡೋದು, ಮತ್ತು ಏನಾದರೂ ನಮ್ಮ ಪಾರ್ಟ್ನರ್ಸ್ ಮಧ್ಯೆನೇ ಜಗಳ ಆದಾಗ ಆವಾಗ ನಾವು ಯಾವ ರೀತಿ ಅದನ್ನು ಸಾಲ್ವ್ ಮಾಡ್ಕೋಬೇಕು. ಸೊ ಈ ರೀತಿ ಎಲ್ಲ ಡೀಟೇಲ್ಸ್ ಎಲ್ಲಿರುತ್ತೆ ಅಂದರೆ ಪಾರ್ಟ್ನರ್ಶಿಪ್ ಡೀಡಲ್ಲಿ ಇರುತ್ತೆ. ನೆಕ್ಸ್ಟ್ ನೋಡೋಣ ಮೆರಿಟ್ಸ್ ಆಫ್ ಪಾರ್ಟ್ನರ್ಶಿಪ್. ಮೆರಿಟ್ಸ್ ಅಂದರೆ ಅಡ್ವಾಂಟೇಜಸ್. ಫಸ್ಟ್ ಒನ್ ಈಸ್ ಈಸಿ ಟು ಫಾರ್ಮ್, ಮೋರ್ ಕ್ಯಾಪಿಟಲ್, ಗ್ರೇಟರ್ ಎಫಿಷಿಯನ್ಸಿ, ಟ್ರಸ್ಟ್ ವರ್ತಿನೆಸ್, ಶೇರಿಂಗ್ ಆಫ್ ಬಿಸ್ನೆಸ್ ಲಾಸಸ್, ಸೀಕ್ರೆಸಿ ಆಫ್ ಬಿಸ್ನೆಸ್, ಸಿಂಪಲ್ ಡಿಸಲ್ಯೂಷನ್. ಸೊ ಇಲ್ಲೂ ಸಹ ಯಾವುದೇ ರೀತಿಯ ಲೀಗಲ್ ಫಾರ್ಮಾಲಿಟೀಸ್ ಇರಲ್ಲ, ಅದಕ್ಕೆ ಅದನ್ನು ಈಸಿ ಟು ಫಾರ್ಮ್ ಅಂತಾರೆ. ಇಲ್ಲಿ ಮೇನ್ ಏನಪ್ಪ ಬೇಕಾಗಿರುತ್ತೆ ಅಂದರೆ ರಿಜಿಸ್ಟ್ರೇಷನ್ ಆಫ್ ಪಾರ್ಟ್ನರ್ಶಿಪ್ ಫರ್ಮು ಸಹ ಅದು ಪಾರ್ಟ್ನರ್ಸ್ನ ಇಷ್ಟ, ಕಂಪಲ್ಸರಿ ಅಂತ ಏನೂ ಇಲ್ಲ. ಹಾಗಾಗಿ ಇದನ್ನು ಸ್ಟಾರ್ಟ್ ಮಾಡೋದು ತುಂಬ ಸುಲಭ. ಮತ್ತು ಮೋರ್ ಕ್ಯಾಪಿಟಲ್ ಅಂದರೆ ಇಲ್ಲಿ ಇಬ್ಬರಿಗಿಂತ ಜಾಸ್ತಿ ಜನ ಇರೋದ್ರಿಂದ ಇಲ್ಲಿ ಕ್ಯಾಪಿಟಲ್ ಇನ್ವೆಸ್ಟ್ಮೆಂಟು ಸಹ ಜಾಸ್ತಿ ಇರುತ್ತೆ. ಗ್ರೇಟರ್ ಎಫಿಷಿಯನ್ಸಿ ಯಾಕಪ್ಪ ಅಂದರೆ ಇಲ್ಲಿ ಡಿವಿಷನ್ ಆಫ್ ಲೇಬರ್ ಇರುತ್ತೆ, ಅಂದರೆ ಅವ್ರವ್ರ ಪಾರ್ಟ್ನರ್ ಅವ್ರ ವರ್ಕ್ನ ಡಿವೈಡ್ ಮಾಡ್ಕೊಂಡಿರ್ತಾರೆ. ಸೊ ಆವಾಗ ಅಲ್ಲಿ ಕೆಲಸ ಬೆಸ್ಟಾಗಿರುತ್ತೆ ಮತ್ತು ಮ್ಯಾನೇಜರ್ ಎಬಿಲಿಟಿನೂ ಸಹ ಇಲ್ಲಿ ಜಾಸ್ತಿ ಇರುತ್ತೆ. ಟ್ರಸ್ಟ್ ವರ್ತಿನೆಸ್ ಯಾಕಂದರೆ ಇಲ್ಲಿ ಪಾರ್ಟ್ನರ್ಸು ತುಂಬ ಕಡಿಮೆ ಜನ ಇರೋದ್ರಿಂದ ಒಬ್ಬರನ್ನ ಇನ್ನೊಬ್ಬರು ನಂಬಬೇಕಾಗಿ ಇರುತ್ತೆ. ಮತ್ತು ಲಾಸ್ನೂ ಸಹ ಅವರು ಶೇರ್ ಮಾಡ್ಕೊತಾರೆ, ಶೇರಿಂಗ್ ಆಫ್ ಬಿಸ್ನೆಸ್ ಲಾಸಸ್. ಸೊ ಇಲ್ಲಿ ಸೋಲ್ ಟ್ರೇಡಿಂಗ್ ಕನ್ಸಂತಾರೆ, ಎಲ್ಲ ಒಬ್ಬರ ತಲೆ ಮೇಲೆ ಇರಲ್ಲ, ಪ್ರಾಫಿಟ್ ಆಗಲಿ ಲಾಸ್ ಆಗಲಿ ಅವರು ಅವರ ಇನ್ವೆಸ್ಟ್ಮೆಂಟ್ ಪ್ರಕಾರಲ್ಲಿ ಡಿವೈಡ್ ಮಾಡ್ಕೊತಾರೆ. ಮತ್ತು ಬಿಸ್ನೆಸ್ಸಲ್ಲಿ ಸೀಕ್ರೆಸಿ ತುಂಬ ಮೇಂಟೈನ್ ಆಗುತ್ತೆ. ಯಾಕಪ್ಪ ಅಂದರೆ ಕಮ್ಮಿ ಜನ ಇರೋದ್ರಿಂದ ಅಲ್ಲಿ ಅವರ ಬಿಸ್ನೆಸ್ ಸೀಕ್ರೆಟ್ಸ್ ಏನಿರುತ್ತೋ ಅವ್ರಿಗೆ ಇರುತ್ತೆ. ಮತ್ತು ಇಲ್ಲಿ ನ್ಯೂಸ್ ಪೇಪರ್ ಆಗಲಿ ಅಥವಾ ಗೌರ್ಮೆಂಟ್ಗೆ ಆಗಲಿ ನಾವು ಎಲ್ಲ ಡೀಟೇಲ್ಸ್ನು ತೋರಿಸ್ಬೇಕಾದ ಅವಶ್ಯಕತೆ ಇರಲ್ಲ. ಸಿಂಪಲ್ ಡಿಸಲ್ಯೂಷನ್. ಇಲ್ಲಿ ಡಿಸಲ್ಯೂಷನ್ ಅಂದರೆ ಕ್ಲೋಸಿಂಗ್ ಆಫ್ ದಿ ಪಾರ್ಟ್ನರ್ಶಿಪ್ ಫರ್ಮ್. ಇದು ತುಂಬ ಈಸಿ, ಯಾಕೆಂದರೆ ಯಾವುದಾದ್ರು ಬಿಸ್ನೆಸ್ ಇದ್ರೆ ಕ್ಲೋಸ್ ಆಗ್ತಿದೆ ಅಂತಂದರೆ ಪಾರ್ಟ್ನರ್ಶಿಪ್ ಫರ್ಮು 14 ದಿವಸದ ಮುಂಚೆ ಪಾರ್ಟ್ನರ್ಸ್ಗೆ ಅಲ್ಲಿ ನಾವು ನೋಟಿಸ್ನ ಕೊಟ್ಟರೆ ಸಾಕು, ಅಲ್ಲಿ ಕಂಪನಿ ಕ್ಲೋಸ್ ಆಯಿತು ಅಂತ ಅರ್ಥ.
ನೆಕ್ಸ್ಟ್ ನೋಡೋಣ ಡಿಮೆರಿಟ್ಸ್. ಏನಪ್ಪ ಇದು ಡಿಮೆರಿಟ್ಸ್ ಅಂದರೆ ಡಿಸ್ಯೂನಿಟಿ ಅಮಾಂಗ್ ದಿ ಪಾರ್ಟ್ನರ್ಸ್ ಅಲ್ವಾ. ಸೊ ಅಲ್ಲೇನಾಗುತ್ತೆ, 2-3 ಜನ ಇದ್ದಾಗ ಒಬ್ರು ಹೇಳೋದು ಇನ್ನೊಬ್ರಿಗೆ ಇಷ್ಟ ಆಗಲ್ಲ. ಸೊ ಆ ರೀತಿ ಏನಾಗುತ್ತೆ ಅಂದಾಗ ಅಲ್ಲಿ ಡಿಸ್ಯೂನಿಟಿ ಆಗುತ್ತೆ ಮತ್ತು ಅದು ಜಗಳಕ್ಕೆ ಸಹ ಅಲ್ಲಿ ದಾರಿ ಮಾಡಿ ಕೊಡುತ್ತೆ. ಮತ್ತು ಕ್ಯಾಪಿಟಲ್ ಇನ್ವೆಸ್ಟ್ಮೆಂಟು ಸಹ ಲಿಮಿಟೆಡ್ ಅಲ್ವಾ. ಯಾಕಪ್ಪ ಅವ್ರಿಗೆ ಅಡ್ವಾಂಟೇಜ್ ಇದ್ದಾಗ ಮೋರ್ ಕ್ಯಾಪಿಟಲ್ ಅಂತ ಹೇಳಿದ್ರು, ಇವಾಗ ನೋಡ್ರೆ ಕಮ್ಮಿ ಅಂತ ಹೇಳ್ತಿದ್ದಾರೆ ಅಂತಲ್ಲ. ಇಲ್ಲಿ ಒಂದು 10 ಜನ ಇರ್ಬೋದು ಫಿನಾನ್ಸಲ್ಲಿ ಆದರೆ ಮ್ಯಾಕ್ಸಿಮಮ್, ಮತ್ತು ಜನರಾದರೆ 20 ಜನ. ಅದಕ್ಕೂ ಜಾಸ್ತಿ ಬೇಕಂದರೆ ಅವರು ಕ್ಯಾಪಿಟಲ್ ಅಡ್ಜಸ್ಟ್ ಮಾಡೋಕ್ಕೆ ಕಷ್ಟ ಆಗುತ್ತೆ. ಅವ್ರ ಹತ್ರ ಎಷ್ಟಿದೆ ಅಷ್ಟು ಮಾತ್ರ ಹಾಕ್ಬೋದು. ಇನ್ನೂ ಎಕ್ಸ್ಟ್ರಾ ಬೇಕು ಅಂದರೆ ಯಾರನ್ನೂ ಅಡ್ಮಿಟ್ ಮಾಡ್ಕೊಳ್ಳೋಕ್ಕಾಗಲ್ಲ, ಮತ್ತು ಅವರು ಸಾಲನೇ ಮಾಡಬೇಕಾಗತ್ತೆ. ಮತ್ತು ಲಯಬಿಲಿಟಿ ಸಹ ಅನ್ಲಿಮಿಟೆಡ್. ಅಂದರೆ ಏನಾದರೂ ಪ್ರಾಬ್ಲಮ್ ಆಯಿತು, ಬಿಸ್ನೆಸ್ ಏನಾದ್ರು ಲಾಸ್ ಆಯಿತು ಅಂದರೆ ಅದೆಲ್ಲನೂ ಪಾರ್ಟ್ನರ್ಸೇ ಡಿವೈಡ್ ಮಾಡ್ಕೋಬೇಕಾಗುತ್ತೆ. ಒಬ್ಬರು ಮಾಡಿದ ತಪ್ಪಿಗೆ ಎಲ್ಲರೂ ಲಾಸ್ನ ಡಿವೈಡ್ ಮಾಡ್ಕೋಕ್ಕಾಗಿ ಬರುತ್ತೆ. ನೆಕ್ಸ್ಟ್ ರೆಕ್ಲೆಸ್ ಆ್ಯಂಡ್ ಫೂಲಿಶ್ ಡಿಸಿಷನ್ಸ್. ಹೇಳೋದಲ್ಲ, ಫೂಲಿಶ್ ಡಿಸಿಷನ್ಸಿಂದ ಅಲ್ಲಿ ಬಿಸ್ನೆಸ್ಸಲ್ಲಿ ಮತ್ತು ಬಿಸ್ನೆಸ್ ಪಾರ್ಟ್ನರ್ಸ್ಗೆ ಪ್ರಾಬ್ಲಮ್ ಆಗುತ್ತೆ. ಮತ್ತು ಲ್ಯಾಕ್ ಆಫ್ ಸ್ಟೆಬಿಲಿಟಿ, ಅಲ್ಲಿ ಸ್ಟೆಬಿಲಿಟಿ ಅನ್ನೋದು ತುಂಬ ಕಡಿಮೆ. ಯಾವುದಾದ್ರೂ ಪಾರ್ಟ್ನರ್ಗೆ ಡೆತ್ ಆಯಿತು, ಯಾರು ಆ್ಯಕ್ಟಿವ್ ಪಾರ್ಟ್ನರ್ ಇರ್ತಾರೆ ಅವ್ರದ್ದೇ ಸತ್ತೋದ್ರು ಅಂತ ಇಟ್ಕೊಳ್ಳಿ. ಸೊ ಆವಾಗ ಏನಾಗುತ್ತೆ ಅಂದರೆ ಬಿಸ್ನೆಸ್ಸಲ್ಲಿ ತುಂಬ ಪ್ರಾಬ್ಲಮ್ ಆಗುತ್ತೆ. ಮತ್ತು ಇಟ್ ಈಸ್ ಡಿಫಿಕಲ್ಟ್ ಟು ಟ್ರಾನ್ಸ್ಫರ್ ದ ಶೇರ್ಸ್. ಸೊ ಇವಾಗ ಯಾರೊಬ್ಬ ಪಾರ್ಟ್ನರು ಇಷ್ಟ ಇಲ್ಲ ಕಂಟಿನ್ಯೂ ಮಾಡೋಕ್ಕೆ, ಅವ್ರ ಶೇರ್ಸ್ನ ಬೇರೆಯವ್ರಿಗೆ ಕೊಟ್ಟು ಅವ್ರು ಹೋಗ್ಬೋದು. ಆದರೆ ಆ ಶೇರ್ಸ್ನ ತೊಗೊಳಕ್ಕೆ ಇನ್ನೊಂದು ಹೊಸ ಪರ್ಸನ್ನು ರೆಡಿ ಇರಬೇಕಲ್ವಾ. ಸೊ ಅದು ಸಹ ಇಲ್ಲಿ ತುಂಬ ಕಷ್ಟ. ನೆಕ್ಸ್ಟ್ ಓನಿಂಗ್ ಆ್ಯಂಡ್ ಲ್ಯಾಕ್ ಆಫ್ ಕಂಟ್ರೋಲ್ ಬೈ ದಿ ಗೌರ್ಮೆಂಟ್ ಅಲ್ವಾ. ಇಲ್ಲಿ ಆವಾಗಲೇ ಹೇಳ್ದಂಗೆ ಗೌರ್ಮೆಂಟಿಗಾಗಲಿ ಯಾರಿಗೇ ಆಗಲಿ ಎಷ್ಟು ಪ್ರಾಫಿಟ್ ಬಂದಿ ಅಂತ ಹೇಳ್ಬಿಟ್ಟು ತೋರಿಸೋವಂಥ ಅವಶ್ಯಕತೆ ಇರಲ್ಲ. ಸೊ ಅದು ಸಹ ಒಂದು ಪ್ರಾಬ್ಲಮ್. ಯಾರು ಎಷ್ಟು ದುಡ್ಡಿಂದು ಮಾಡ್ತಾರೆ, ಎಷ್ಟು ಪ್ರಾಫಿಟ್ ಮಾಡ್ತಿದ್ದಾರೆ, ಯಾರಿಗೆ ಎಷ್ಟೆಷ್ಟು ಲಾಭ ಬರ್ತಿದೆ ಅಂತ ಗೊತ್ತೇ ಆಗಲ್ಲ. ಹಾಗಾಗಿ ನೆಕ್ಸ್ಟ್ ಸೀಕ್ರೆಸಿನೂ ಸಹ ಅಂದರೆ ಇಲ್ಲಿ ಮೇಂಟೈನ್ ಮಾಡೋದು ತುಂಬ ಕಷ್ಟ ಆಗುತ್ತೆ. ಯಾಕಪ್ಪ ಅಂದರೆ ಅಲ್ಲಿ ಇಬ್ಬರಿಗಿಂತ ಜಾಸ್ತಿ ಜನ ಇರ್ತಾರೆ. ಒಬ್ಬರ ಹತ್ರ ಇದ್ದರೆ ಅದು ಸೀಕ್ರೆಟ್, ಅವ್ರಿಗೆ ಮಾತ್ರ ಗೊತ್ತಿರುತ್ತೆ ಏನಾಗ್ತಿದೆ ಅಂತ ಹೇಳ್ಬಿಟ್ಟು. ಅಲ್ಲಿ ಜಾಸ್ತಿ ಜನ ಇದ್ದಾಗ ಅಲ್ಲಿ ನಾವು ಸೀಕ್ರೆಸಿ ಮೇಂಟೈನ್ ಮಾಡೋದು ತುಂಬ ಕಷ್ಟ. ನೆಕ್ಸ್ಟ್ ನೋಡೋಣ ರಿಜಿಸ್ಟ್ರೇಷನ್ ಆಫ್ ಪಾರ್ಟ್ನರ್ಶಿಪ್ ಫರ್ಮ್. ಸೊ ಇಲ್ಲಿ there is no provision for the registration of the sole trading concern. The Indian Partnership Act of 1932 provides for the registration of the partnership firm. ಸೊ ಇಲ್ಲಿ ಸೋಲ್ ಟ್ರೇಡಿಂಗ್ ಕನ್ಸರ್ನ್ ಥರ ಇದನ್ನು ಸಹ ಏನು ರಿಜಿಸ್ಟರ್ ಮಾಡಬೇಕಾಗಿರೋಂತಹ ಅವಶ್ಯಕತೆ ಇಲ್ಲ. ಆದರೂ ಮಾಡಿದ್ರೆ ಒಳ್ಳೆಯದು. ಯಾವುದ್ರ ಪ್ರಕಾರ ಅಕಾರ್ಡಿಂಗ್ ಟು ಪಾರ್ಟ್ನರ್ಶಿಪ್ ಆ್ಯಕ್ಟ್ ಆಫ್ 1932 ಪ್ರಕಾರ. ಏನಕ್ಕಪ್ಪ ಅಂದರೆ ಬಟ್ ಇಟ್ ಈಸ್ ನಾಟ್ ಕಂಪಲ್ಸರಿ. ಹೇಳಿದ್ನಲ್ಲ, ಇಟ್ ಈಸ್ ಲೆಫ್ಟ್ ಟು ದ ಡಿಸ್ಕ್ರಿಯೇಷನ್ ಆಫ್ ದಿ ಪಾರ್ಟ್ನರ್ಸ್. ಸೊ ಇಲ್ಲಿ ಪಾರ್ಟ್ನರ್ಸ್ ಯಾವುದು ಡಿಸೈಡ್ ಮಾಡ್ತಾರೆ, ಸೊ ಅದ್ರ ಮೇಲೆ ಡಿಪೆಂಡ್ ಆಗುತ್ತೆ. ರಿಜಿಸ್ಟ್ರೇಷನ್ ಕ್ಯಾನ್ ಬಿ ಡನ್ ಅಟ್ ಎನಿ ಟೈಮ್. For the purpose of registration, a statement in the prescribed form duly filled with correct particulars must be submitted to the Register of Firms appointed by the government along with the prescribed fees. ಸೊ ಅಲ್ಲಿ ಏನಕ್ಕಾದ್ರೂ ಸೇಫ್ಟಿಗಿರಲಿ ನಾವು ರಿಜಿಸ್ಟರ್ ಮಾಡಿಸ್ಬೋಣ ಅಂತಂದರೆ ಅಲ್ಲಿ ಒಂದು ಅಪ್ಲಿಕೇಶನ್ ಫಾರ್ಮ್ ಕೊಡ್ತಾರೆ. ಅದನ್ನು ಕ್ಲೀನಾಗಿ ಫಿಲ್ ಮಾಡಿ ಯಾವುದೇ ರೀತಿ ಮಿಸ್ಟೇಕ್ಸ್ ಇಲ್ಲದೆ ರಿಜಿಸ್ಟರ್ ಆಫ್ ಫರ್ಮ್ಸ್ಗೆ ಕೊಟ್ಟರೆ ಅವರು ಚೆಕ್ ಮಾಡಿಬಿಟ್ಟು ಅದನ್ನು ನಮಗೆ ಪರ್ಮಿಷನ್ ಕೊಡ್ತಾರೆ. ಮತ್ತು ಅದಕ್ಕೆ ನಾವು ಫೀಸು ಸಹ ಪೇ ಮಾಡಬೇಕಾಗತ್ತೆ. ಸೊ ಆ ರಿಜಿಸ್ಟರ್ಗೆ ನಾವು ಕೊಟ್ಟಿರೋ ಡೀಟೇಲ್ಸ್ ಎಲ್ಲ ಕರೆಕ್ಟಾಗಿದೆ ಅಂತ ಅನಿಸಿದ್ರೆ ಅವರೊಂದು ಸರ್ಟಿಫಿಕೇಟ್ ಕೊಡ್ತಾರೆ. ಏನಪ್ಪ ಅಂದರೆ ಸರ್ಟಿಫಿಕೇಟ್ ಆಫ್ ರಿಜಿಸ್ಟ್ರೇಷನ್. ಸೊ ಅಂಥ ಸರ್ಟಿಫಿಕೇಟ್ನ ಅವರು ಕೊಡ್ತಾರೆ. ನೆಕ್ಸ್ಟ್ ನೋಡೋಣ ಏನಪ್ಪ ಅಡ್ವಾಂಟೇಜಸ್ಸು ಈ ಪಾರ್ಟ್ನರ್ಶಿಪ್ ಫಾರ್ಮ್ನ ನಾವು ಮಾಡಿದ್ರೆ, ರಿಜಿಸ್ಟರ್ ಮಾಡಿದ್ರೆ ಏನೇನಾಗುತ್ತೆ ಅಂತ ಹೇಳ್ಬಿಟ್ಟು. A registered company can file a suit in the court of law against third party in the case of loan amount is more than 100, but it is not possible in case of unregistered firm. ಸೊ ನಮ್ಗೆ ಯಾರಾದರೂ ಬಿಸ್ನೆಸ್ಗೆ ಥರ್ಡ್ ಪಾರ್ಟಿ, ನಾವು ಯಾರಿಗೋ ಒಂದು ಐಟಮ್ ಸೇಲ್ ಮಾಡಿರ್ತೀವಿ, ಅವ್ರು ದುಡ್ಡು ಕೊಟ್ಟಿರಲ್ಲ. ಸೊ ಅವ್ರು ಏನಂತಾರೆ ಥರ್ಡ್ ಪಾರ್ಟಿ ಅಂತ ಕರೀತಾರೆ. ಸೊ ಅವಾಗ ಏನಾಗುತ್ತೆ ಅಂದರೆ ಅವ್ರು ದುಡ್ಡು ಕೊಟ್ಟಿಲ್ಲ ಅಂದರೆ ಅವ್ರ ಮೇಲೆ ನಾವು ರಿಜಿಸ್ಟರ್ ಫಾರ್ಮ್ ಹಾಕಿದರೆ ಕೇಸ್ ಹಾಕ್ಬೋದು. ಮತ್ತು ರಿಜಿಸ್ಟರ್ ಕಂಪನಿಯವರು ಪಾರ್ಟ್ನರ್ಸ್ ಮೇಲೂ ಸಹ ಕೇಸ್ ಹಾಕ್ಬೋದು. ಯಾವಾಗಂದರೆ ಲೋನ್ಸ್ ಏನಾದರೂ ತೊಗೊಂಡು ಕೊಡದೇ ಇದ್ದಾಗ. ಮತ್ತು ಥರ್ಡ್ ಪಾರ್ಟಿನೂ ಸಹ ರಿಜಿಸ್ಟರ್ಡ್ ಕಂಪನಿ ಮೇಲೆ ಕೇಸ್ ಹಾಕ್ಬೋದು. ಅಥವಾ ಯಾವುದೇ ಪಾರ್ಟ್ನರ್ ಹತ್ರ ದುಡ್ಡು ಕೊಟ್ಟಿರ್ತಾರೆ ಬಂದಿರೋಂದಾಗ ಸಹ ಅವರು ಕೇಸ್ ಹಾಕ್ಬೋದು. ಮತ್ತು ಆ ಪಾರ್ಟ್ನರ್ ಕ್ಯಾನ್ ಫೈಲ್ ಎ ಕೇಸ್ ಎಗೇನ್ಸ್ಟ್ ದಿ ಫರ್ಮ್. ಆ ಪಾರ್ಟ್ನರ್ ಸಹ ಕಂಪ್ನಿ ಏನಾದರೂ ದ್ರೋಹ ಆಗಿದ್ದರೆ, ಸೊ ಅಕೌಂಟ್ಸ್ ಏನಾದರೂ ಪ್ರಾಬ್ಲಮ್ಸ್ ಆಗಿದ್ದರೆ,
ಅವ್ರಿಗೆ ಬರ್ಬೇಕಾದ್ರೆ ದುಡ್ಡು ಬರದೇ ಇದ್ದಾಗ ಅವರು ಸಹ ಕಂಪನಿ ಮೇಲೆ ಅಥವಾ ಫರ್ಮ್ ಮೇಲೆ ಕೇಸ್ ಹಾಕ್ಬೋದು. ನೆಕ್ಸ್ಟ್ ನೋಡೋಣ, ಹಿಂದೂ ಅನ್ಡಿವೈಡೆಡ್ ಫ್ಯಾಮಿಲಿ ಬಿಸ್ನೆಸ್ ಕನ್ಸರ್ನ್. ಸೊ ಇದು ಬಂದ್ಬಿಟ್ಟು ಎಲ್ಲಿದೆ, ನಮ್ಮ ಇಂಡಿಯಾದಲ್ಲಿ ಮಾತ್ರ ಇದೆ ಮತ್ತು ಇದು ಹಿಂದೂ ಲಾ ಪ್ರಕಾರ ಇದೆ. ಏನಪ್ಪ ಈ ಫರ್ಮ್ ಅಂದರೆ, ದ ಫರ್ಮ್ ವಿಚ್ ಕನ್ಸಿಸ್ಟ್ ಆಫ್ ಆಲ್ ದ ಮೇಲ್ ಮೆಂಬರ್ಸ್ ಆಫ್ ದಿ ಹಿಂದೂ ಫ್ಯಾಮಿಲಿ who are descended from the common male ancestor. Only 3 successive generations of male members, namely father, son and grand or great grandsons, acquire birthright or hold the ancestral property. The eldest or senior most member of the family manages the business and is called as Karta. The liability of the Karta is unlimited and the liability of the other members are limited to the extent of their share of the business. ಸೊ ಇಲ್ಲಿ ಏನಪ್ಪ ಅಂತಂದರೆ, ಹಿಂದೂ ಅನ್ಡಿವೈಡೆಡ್ ಫ್ಯಾಮಿಲಿ ಅಂದರೆ ಫ್ಯಾಮಿಲಿ ಮೆಂಬರ್ಸ್ ಮಾತ್ರ, ಅಂದರೆ ಮೇಲ್ ಯಾರಿರ್ತಾರೆ, ಗಂಡಸರು ಯಾರಿರ್ತಾರೆ ಅವ್ರು ಮಾತ್ರ ಮಾಡೋಂತಹ ಬಿಸ್ನೆಸ್ಸು. ಯಾರು ತಂದೆ, ಮಕ್ಕಳು ಮತ್ತು ಮೊಮ್ಮಕ್ಕಳು ಅಥವಾ ಮರಿ ಮೊಮ್ಮಕ್ಕಳು ಒಂದೇ ಆನ್ಸಿಸ್ಟರ್ ಅಂದರೆ ಒಂದೇ ವಂಶದವರಾಗಿದ್ದರೆ ಮಾತ್ರ ಆ ಬಿಸ್ನೆಸ್ನ ಮಾಡ್ಬೋದು. ಆ ಬಿಸ್ನೆಸ್ ಹೆಡ್ ಯಾರಾಗಿರ್ತಾರೆ, ಕರ್ತ ಆಗಿರ್ತಾರೆ. ಆ ಕರ್ತಾಗೆ ಜಾಸ್ತಿ ಲಯಬಿಲಿಟಿ ಇರುತ್ತೆ ಮತ್ತು ಬೇರೆಯವ್ರಿಗೆಲ್ಲ ಕಮ್ಮಿ ಲಯಬಿಲಿಟಿ ಇರುತ್ತೆ. ಈ ವಿಡಿಯೋದಲ್ಲಿ ನಿಮ್ಗೇನೋ ಡೌಟ್ ಇದ್ದರೆ ದಯವಿಟ್ಟು ಕಮೆಂಟ್ ಮಾಡಿ. ಎಲ್ಲ ವೀಡಿಯೋಸ್ಗೂ ಪಾರ್ಟ್ 2 ಸಿಗಲಿಲ್ಲ, ನೆಕ್ಸ್ಟ್ ಲೆಸನ್ ಸಿಗಲಿಲ್ಲ ಅಂತ ಹೇಳ್ತಿರ್ತೀರ, ಪ್ಲೇಲಿಸ್ಟ್ ನೋಡ್ಸೋದ್ರಿ ಚೆಕ್ ಮಾಡ್ಕೊಳ್ಳಿ. ಓಕೆನಾ? ನಿಮ್ಮ ಫ್ರೆಂಡ್ಸ್ಗೆ, ಫ್ಯಾಮಿಲಿ ಮೆಂಬರ್ಸ್ಗೆ ಅಥವಾ ಕಾಂಪಿಟೇಟಿವ್ ಎಕ್ಸಾಮ್ ಬರೆಯೋರಿಗೆ ಯಾರಾದರೂ ನೀಡಿದರೆ ದಯವಿಟ್ಟು ಅವ್ರಿಗೆ ಶೇರ್ ಮಾಡಿ. ನಾವು ಕಲಿಯೋಣ, ಬೇರೆಯವ್ರಿಗೂ ಕಲಿಸೋಣ, ನಾವು ಬೆಳೆಯೋಣ, ಎಲ್ಲರನ್ನೂ ಬೆಳೆಸೋಣ. ತಪ್ಪದೇ ಚಾನಲ್ಗೆ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಪಕ್ಕದಲ್ಲಿರೋ ಬೆಲ್ ಐಕಾನ್ ಪ್ರೆಸ್ ಮಾಡೋದನ್ನು ಮರಿಬೇಡಿ. ಥ್ಯಾಂಕ್ ಯು.